ದೇವರಿಗೆ ಕೊಡಬೇಕಾದಂತ ದಿನ, ದೇವರಿಗೆ ಕೊಡಬೇಕಾದಂತ ಸಮಯ, ದೇವರಿಗೆ ಕೊಡಬೇಕಾದಂತ ಕಾಣಿಕೆ, ದೇವರಿಗೆ ಕೊಡಬೇಕಾದಂತ ಮಾನ ಗೌರವ ದೇವರಿಗೆ ಕೊಡು. ಮನುಷ್ಯನಿಗೆ ಕೊಡಬೇಕಾದದ್ದನ್ನ ಮನುಷ್ಯನಿಗೆ ನೀನು ಕೊಡು ಎಂಬುದಾಗಿ. ಕಳೀರಿ ಕುಟುಂಬದಲ್ಲಿ, ವಾರದಲ್ಲಿ ಒಂದು ದಿನ ಕುಟುಂಬಕ್ಕೆ ಸಮಯವನ್ನು ಕೊಡ್ರಿ, ವಿಶ್ರಾಂತಿ ತೆಗೆದುಕೊಳ್ಳ್ರಿ. ಆ ದಿನ ಕುಟುಂಬವಾಗಿ ಸೇರಿ ಕರ್ತನನ್ನ ಆರಾಧನೆ ಮಾಡಿರಿ. ಮೊದಲನೇ ಪ್ರಶ್ನೆಗೆ, ಕೆಲಸಕ್ಕೆ ಹೋಗಬಹುದಾ ಅಥವಾ ಹೋಗಬಾರದಾ ಅನ್ನುವ ಪ್ರಶ್ನೆಗೆ ಈ ವಾಕ್ಯದ ಉತ್ತರವನ್ನ ನಾವು ನೋಡುವಂತರಾಗಿದ್ದೇವೆ. ದೇವರು ಇಸ್ರಾಯೇಲರಿಗೆ ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಹೋದ ವಾರದಲ್ಲಿ ನಾವು ನೋಡಿದೆವು. ದೇವರು ನಮಗಿಟ್ಟಂತ 7 ದಿನಗಳು. ಎಷ್ಟು ದಿನಗಳ ದೇವರು ನಮ್ಗೆ ಕೊಟ್ಟಿದ್ದಾರೆ? ವಾರದಲ್ಲಿ 7 ದಿನಗಳು. ಈ 7 ದಿನಗಳಲ್ಲಿ ದೇವರು ತಾನೇ 6 ದಿನಗಳು ತಾನು ಸೃಷ್ಟಿ ಮಾಡಿ 7ನೇ ದಿನ ವಿಶ್ರಮಿಸಿಕೊಂಡನೆಂಬುದಾಗಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಈ 7ನೇ ದಿನ ಪ್ರಾಮುಖ್ಯವಾದಂತ ದಿನ. ಅದಕ್ಕೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರು ಸ್ಪಷ್ಟವಾಗಿ ಇಸ್ರಾಯೇಲರಿಗೆ ಆಜ್ಞೆ ಕೊಡ್ತಾ ಇದ್ದಾನೆ, 6 ದಿನ ನೀನು ಕೆಲಸ ಮಾಡ್ಬೇಕು. ಎಷ್ಟು ದಿನ ನೀನು ಕೆಲಸ ಮಾಡಬೇಕು? 6 days, 6 రోజులు కష్టపడి పని చేయాలంట. అయితే మిగతా రోజు ఏం చేయాలి? ವಿಶ್ರಾಂತಿ ದಿನము. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ, ಆ ದಿನ ವಿಶ್ರಾಂತಿ ದಿನವಾಗಿದೆ, ರಜೆ ತೆಗೆದುಕೊಳ್ಳುವಂತ ದಿನ, ಆರಾಮ್ ಮಾಡುವಂತ ದಿನ. ಆ ಆರಾಮ್ ದಿನದಲ್ಲಿ ದೇವರನ್ನ ಆರಾಧಿಸುವಂತ ದಿನ, ದೇವರಿಗಾಗಿ ಮೀಸಲಾಗಿ ತೆಗೆದಿಟ್ಟಿರುವ ದಿನ ಆಗಿರುವುದರಿಂದ ಆ ದಿನ ನಿನ್ನದಲ್ಲ ಮಗನೇ ಮಗಳೇ, ಆ ದಿನ ನನ್ನದಾಗಿದೆ. ಹಲ್ಲೆಲೂಯಾ. ಇದು ಇಸ್ರಾಯೇಲರಿಗೆ ಹೇಳಿದಂತ ದೇವರ ಮಾತು. 7 ದಿನಗಳಲ್ಲಿ ದೇವರು ಒಂದಿನ ನಮಗೆ ರಜೆ ಕೊಟ್ಟಿದ್ದಾರೆ. ಎಷ್ಟು ದಿನ ಕೊಟ್ಟಿದ್ದಾರೆ? 1 ದಿನ. ಹೌದಲ್ವಾ? 6 ದಿನ ಕೆಲಸ ಮಾಡಬೇಕು, 1 ದಿನ ರಜೆ ತಗೋಬೇಕು. ಇವತ್ತು ಕೂಡ ನಾವು ನೋಡ್ತೇವೆ, 6 ದಿನ ಕೆಲಸ ಇದೆ, 7ನೇ ದಿನ ಏನ್ ಮಾಡ್ತಾರೆ? ರಜೆ. ಎಲ್ಲ ಕಡೆ ಇದೆ. ನಾವು ಗಲ್ಫ್ ಕಂಟ್ರಿಯಲ್ಲಿ ಹೋಗುವಾಗ ಅಲ್ಲಿ ಶುಕ್ರವಾರ ದಿನ ರಜೆ ಇದೆ. ಅದೇ ಇಸ್ರಾಯೇಲ್, ಇರಾನ್, ಇರಾಕ್ ಹೋಗುವಾಗ ಅಲ್ಲಿ ಶನಿವಾರ ದಿನ. ಯಾಕಂದ್ರೆ ಅವರವರ ತಕ್ಕಾಗಿ 1 ದಿನ ರಜೆಯನ್ನ ಕೊಡ್ತಾರೆ. ಅಲ್ಲಿ ಶುಕ್ರವಾರ, ಒಂದು ಕಡೆ ಶನಿವಾರ, ನಮ್ ಕಡೆ ಬಂದ್ರೆ ಯಾವ ದಿನ? ಭಾನುವಾರ, ಸಂಡೇ. ಯಾಕೆ ಸಂಡೇ ರಜೆ ಇದೆ ಅಂದ್ರೆ, ಆ ದಿನ ನಮ್ಮ ಕೆಲಸ ಕಾರ್ಯಗಳು ನಿಂತು ಹೋಗ್ಬೇಕು. ಆ ದಿನ ನಮ್ಮ ವಿಶ್ರಾಂತಿಯ ದಿನ. ದೇವರು ಮಾಡಿದ್ದು ಒಳ್ಳೇದು ಕಾರ್ಯ ಅಲ್ವಾ? ಹಲ್ಲೆಲೂಯಾ. ಹೋದವಾರ ನಾನು ಹೇಳಿದೆ, ಒಂದು ಗಾಡಿ ಆಗ್ಲಿ ಏನಾದ್ರೂ ಕಂಟಿನ್ಯೂ ಆಗಿ ನೀನು ಓಡಿಸಿದ್ರೆ ಅದಕ್ಕಿಷ್ಟು ಕಿಲೋಮೀಟರ್ ಅಂತ ಇರ್ತದೆ. ಅದಾದ್ಮೇಲೆ ತಂತಾನೆ ಅದೇನಾಗುತ್ತೆ? ನಿಂತು ಹೋಗುತ್ತೆ. ನಾವು ಕೂಡ ಕಂಟಿನ್ಯೂ ಆಗಿ ಕೆಲಸ ಮಾಡಿದ್ರೆ ದೇಹ ಏನಾಗುತ್ತೆ? ಆಯಾಸ ಆಗುತ್ತೆ. ಸ್ವಲ್ಪ ವಿಶ್ರಾಮ ಬೇಕಂತೇಳಿ ದೇಹ ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ದೇವರು ಹೇಳ್ತಾರೆ, 7 ದಿನದಲ್ಲಿ 6 ದಿನ ನೀನು ಕೆಲಸ ಮಾಡಬೇಕು, 7ನೇ ದಿನ ನೀನೇನ್ ಮಾಡ್ಬೇಕಾಗಿದೆ? ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕು. ದೇವರ ಆಲೋಚನೆ ಒಳ್ಳೇದು, ದೇವರ ಉದ್ದೇಶ ಒಳ್ಳೇದು, ದೇವರು ಮಾಡಿದ ಕಾರ್ಯ ಒಳ್ಳೇದು. ಆ ವಿಶ್ರಾಂತಿ ದಿನದಲ್ಲಿ ನಾವು 2 ಕೆಲಸ ಮಾಡ್ಬೇಕಂತೆ. ಇಸ್ರಾಯೇಲಿಗೆ ದೇವರು ಹೇಳಿದ್ರು 2 ಕೆಲಸ. ಒಂದು, ನೀನು ಆರಾಮ್ ಮಾಡ್ಬೇಕು, ನೀನ್ ರೆಸ್ಟ್ ತಗೋಬೇಕು. ಆ ದಿನ ನೀನ್ ಕೆಲಸಕ್ಕೆ ಹೋಗ್ಬೇಡ, ನೀನ್ ರೆಸ್ಟ್ ತಗೋ ಅಂತ ಹೇಳ್ದ. ಆ ರೆಸ್ಟಿನ ದಿನದಲ್ಲಿ ನೀನು ದೇವರನ್ನ ಕೂಡಿ ನೀನ್ ಏನ್ ಮಾಡ್ಬೇಕು? ಆರಾಧಿಸ್ಬೇಕು. ಕೆಳಗಡೆ ಹೋದ ಅದೇ ವಾಕ್ಯ, 23ನೇ ಅದೇ ವಾಕ್ಯ ಕೆಳಗಡೆ. ಅದರಲ್ಲಿ ದೇವ ಆರಾಧನೆಗಾಗಿ ಸಭೆ ಕೊಡ್ಬೇಕು. 6 ದಿನ ಕೆಲಸ ಮಾಡ್ಬೇಕು, 7ನೇ ದಿನದಲ್ಲಿ ವಿಶ್ರಾಂತಿ ತೆಗೆದುಕೋಬೇಕು. ಆ ದಿನದಲ್ಲಿ ದೇವರ ಆರಾಧನೆಗಾಗಿ ಏನ್ ಮಾಡ್ಬೇಕು? ಸಭೆ ಕೂಡಬೇಕು. ಆದ್ರೆ ಇವತ್ತು ಅನೇಕರು ಹೇಳ್ತಾರೆ, ಫಸ್ಟ್ ಇದು ಇಸ್ರಾಯೇಲರಿಗೆ ಹೇಳಿದಂತ ಕಟ್ಟಳೆ, ಅದು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಆಜ್ಞೆ ಇಲ್ಲಲ್ವಾ? ನಮ್ಮ ಮನಸ್ಸಿನಲ್ಲಿ ದೃಢೀಕರಿಸಿಕೊಳ್ಳೋಣ, ನಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ನಾವು ಇಟ್ಕೊಳ್ಳೋಣ. 7ನೇ ದಿನ ನಮ್ಮ ದಿನ ಅಲ್ಲ, 7ನೇ ದಿನ ಕೆಲಸ ಕಾರ್ಯವನ್ನ ಮಾಡುವಂತ ದಿನ ಅಲ್ಲ. 7ನೇ ದಿನ ಅದು ದೇವರ ದಿನ, ವಿಶ್ರಾಂತಿ ತೆಗೆದುಕೊಳ್ಳುವಂತ ದಿನ, ದೇವರನ್ನ ಆರಾಧಿಸುವಂತ ದಿನವಾಗಿದೆ. ಆಮೆನ್. ಅಷ್ಟೇ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿದೆ? ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 17ರಿಂದ 21ನೇ ವಚನ. ಮತ್ತಾಯ 22ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನವರೆಗೆ ಯೇಸು ಸ್ವಾಮಿ ಪರಿಸಾಯರಿಗೆ ಸದ್ದುಕಾಯರಿಗೆ ಹೇಳ್ತಾನೆ. ಪರಿಸಾಯರು ಬಂದು ಯೇಸು ಸ್ವಾಮಿಗೆ ಕೇಳುವಾಗ, ಸ್ವಾಮಿ, ನಾವು ಕೈಸರನಿಗೆ ಕಂದಾಯ ಕೊಡುದು ಸರಿನಾ ತಪ್ಪ? ಟ್ಯಾಕ್ಸ್ ಕೊಡುದು ಕರೆಕ್ಟಾ ಇಲ್ವಾ? ಕೊಡ್ಬೇಕಾ ಕೊಡಬಾರ್ದಂತ ಕೇಳುವಾಗ ಯೇಸು ಸ್ವಾಮಿ ಹೇಳಿದಂತ ಉತ್ತರ ನೋಡಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ಬೇಕಾಗಿತ್ತು, ಕೊಡಾದ್ರೂ ಕೊಡ್ರಿ, ಇಲ್ಲಾಂದ್ರೂ ಕೊಡಬೇಡ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಕೆಳಗಡೆ ಯೇಸು ಸ್ವಾಮಿ ಉತ್ತರ ಏನ್ ಹೇಳ್ತಾ ಇದ್ರಂದ್ರೆ, ಕೈಸರದನ್ನ ಕೈಸರಿಗೆ ಕೊಡ್ರಿ, ದೇವರದನ್ನ ದೇವರಿಗೆ ಕೊಡ್ರಿ. ಇದರ ಅರ್ಥ, ಕೈಸರ ಅಂದ್ರೆ ಈ ಲೋಕ ತೋರಿಸ್ತದೆ. ಕೈಸರ ಮನುಷ್ಯನಿಗೆ ಕಂದಾಯ ಕೊಡಬೇಕಾ ಇಲ್ಲ ಅಂತ ಕೇಳುವಾಗ ಆ ಮನುಷ್ಯ ಈ ಲೋಕವನ್ನ ತೋರಿಸ್ತಾನೆ, ದೇವರು ಪರಲೋಕವನ್ನ ತೋರಿಸುವನಾಗಿದ್ದಾನೆ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ಈ ಲೋಕದ ಮನುಷ್ಯನಿಗೆ ನೀನೇನು ಕೊಡ್ಬೇಕು, ಈ ಲೋಕಕ್ಕೆ ನೀನೇನು ಕೊಡ್ಬೇಕು ಅದನ್ನು ಕೊಡು, ನೀನ್ ದೇವರಿಗೆ ಏನನ್ನು ಕೊಡ್ಬೇಕು ಅದನ್ನ ಕೊಡು ಎಂಬುದಾಗಿ. ಹಲ್ಲೆಲೂಯಾ.
ಮನುಷ್ಯನಿಗೆ ಕೊಡಬೇಕಾದಂತ ಕಾರ್ಯವನ್ನ ಮನುಷ್ಯನಿಗೆ ಕೊಡು, ದೇವರಿಗೆ ಕೊಡಬೇಕಾದಂತ ದೇವರಿಗೆ ಕೊಡಬೇಕಾಗಿದೆ. ದೇವರಿಗೆ ಕೊಡಬೇಕಾದಂತ ದಿನ, ದೇವರಿಗೆ ಕೊಡಬೇಕಾದಂತ ಸಮಯ, ದೇವರಿಗೆ ಕೊಡಬೇಕಾದಂತ ಕಾಣಿಕೆ, ದೇವರಿಗೆ ಕೊಡಬೇಕಾದಂತ ಮಾನ ಗೌರವ ದೇವರಿಗೆ ಕೊಡು. ಮನುಷ್ಯನಿಗೆ ಕೊಡಬೇಕಾದದ್ದನ್ನ ಮನುಷ್ಯನಿಗೆ ನೀನು ಕೊಡು ಎಂಬುದಾಗಿ. ನಾವು ದೇವರಿಗೆ ಕೊಡಬೇಕಾದನ್ನು ದೇವರಿಗೆ ಕೊಡಬೇಕು, ನಾವು ತೆಗೆದುಕೊಳ್ಬೇಕಾದನ್ನು ಈ ಲೋಕಕ್ಕೆ ನಾವು ತೆಗೆದುಕೊಳ್ಬೇಕು. ಇದು ಯೇಸು ಸ್ವಾಮಿ ಹೇಳಿದಂತ ಒಂದು ನಿಯಮವಾಗಿರುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ಕರ್ತನು ಹೇಳಿದ ಹಾಗೆ ನಾವು ಆ ದಿನದಲ್ಲಿ ದೇವರನ್ನ ಆರಾಧನೆ ಮಾಡಬೇಕು. ಇವತ್ತು ಅನೇಕರು ಭಾನುವಾರ ದಿನ ಕೆಲಸ ಕಾರ್ಯಗಳಿಗೂ ಹೋಗ್ತಾರೆ, ದೇವರ ಮಕ್ಕಳು. ನಾನು ಮುಂಜಾನೆ ಪಾಸ್ಟರ್ಮಿಗೆ ಒಂದು ಪ್ರಶ್ನೆ ಕೇಳಿದೆ. ಅವ್ರು ಕೇಳಿದೆ, ಭಾನುವಾರ ದಿನ ಕೆಲಸಕ್ಕೆ ಹೋದ್ರೆ ಏನಾಗುತ್ತೆ? ದೇವರು ಶಪಿಸ್ತಾರಂತ ಹೇಳ್ತಾರಂತ ತಿಳ್ಕೊಂಡೆ. ಇಲ್ಲ, ಅಥವಾ ದೇವರು ಕಷ್ಟ ಕೊಡ್ತಾರ ಹೇಳ್ತಾರಂತ ನಾನು ತಿಳ್ಕೊಂಡೆ. ಆದ್ರೆ ಜಾನತನದಿಂದ ಅವ್ರು ಉತ್ತರ ಕೊಟ್ಟಿದ್ದೇನೆ ಗೊತ್ತಾ? ಆ ದಿನ ಕೆಲಸಕ್ಕೆ ಹೋದ್ರೆ ಆ ದಿನ ಲಾಭ ಸಂಪಾದನೆ ಲಾಭ ನಮ್ಮ ಹತ್ರ ಉಳಿಯಲ್ಲ ಅಂತ ಹೇಳಿದ್ರು. ಅದನ್ನ ಕೆಲಸ ಮಾಡಿದ ಕೆಲಸದ ನಮಗೆ ಉಳಿಯಲ್ಲ. ಯಾಕೆ ಗೊತ್ತಾ? ದೇವರನ್ನ ಸನ್ಮಾನಿಸುವಾಗ ದೇವರು ನಮ್ಮನ್ನ ಸನ್ಮಾನಿಸ್ತಾರೆ. ದೇವರ ಮಾತು ನಾವು ಕೇಳುವಾಗ ದೇವರು ಹೇಳಿದ ಹಾಗೆ ನಮಗೂ ಮಾಡುತ್ತಾನೆ. ಯಾವಾಗ ದೇವರ ಮಾತಿಗೆ ವಿರೋಧವಾಗಿ ನಡೀತೀವೋ ಅವಾಗ ದೇವರ ಆಶೀರ್ವಾದ ಮಳೆ ನಮ್ಮ ಮೇಲೆ ಇರಲ್ಲ. ಸೊ ಹಾಗಾಗಿ ಆ ದಿನ ಸಂಪೂರ್ಣವಾದ ದೇವರ ದಿನವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೌದು, ಭಾನುವಾರ ದಿನ ಅದು ದೇವರ ದಿನ, ದೇವರನ್ನ ಆರಾಧಿಸುವಂತ ದಿನ. ಅಮೆರಿಕದಲ್ಲಿ ಒಂದು ಸುಂದರವಾದಂತ ಒಂದು ಹೋಟೆಲ್, ಒಂದು ದಿನಕ್ಕೆ 3 ಲಕ್ಷ ಕಲೆಕ್ಷನ್ ಆಗ್ತಾ ಇತ್ತಂತ ಅವರ ಹೋಟೆಲ್ ಅಲ್ಲಿ. ಒಂದು ದಿನಕ್ಕೆ 3 ಲಕ್ಷ ನೋಡ್ರಿ, ಕಡಿಮೆ ಅಲ್ಲ, ತುಂಬಾ ಸುಲಭವಾಗಿರುವಂತ ವಿಷಯ ಅಲ್ಲ. ಒಂದು ದಿನಕ್ಕೆ 3 ಲಕ್ಷ ಕಲೆಕ್ಷನ್ ಆಗ್ತಾ ಇರುವಾಗ, ಆದ್ರೆ ಭಾನುವಾರ ಬರುವಾಗ 9 ಲಕ್ಷ ಕಲೆಕ್ಷನ್ ಆಗ್ತೈತೆ. ಎಷ್ಟು ಲಕ್ಷ? ಪ್ರತಿದಿನ 3 ಲಕ್ಷ, ಭಾನುವಾರ ಬಂದ್ರೆ 9 ಲಕ್ಷ. ನಮಗೆ ಗೊತ್ತು, ಭಾನುವಾರ ಬಂದ್ರೆ ಬಹಳ ಜನ ಹೊರಗೆ ಊಟ ಮಾಡ್ಲಿಕ್ಕೆ ಹೋಗ್ತಾರೆ, ಹೊರಗಡೆ ಎಲ್ಲ ತಿಂಡಿಗಳನ್ನು ತಿನ್ನಲಿಕ್ಕೆ ಹೋಗ್ತಾರೆ. ಆದ್ರೆ ಈ ವ್ಯಕ್ತಿ ಭಾನುವಾರ ದಿನ ತನ್ನ ಬಾಗಿಲನ್ನ ಮುಚ್ತಾ ಇದ್ರಂತೆ, ಹೋಟೆಲ್ ಬಾಗಿಲನ್ನ ಮುಚ್ಚಿ ದೇವರನ್ನ ಆರಾಧಿಸ್ಲಿಕ್ಕೆ ದೇವಾಲಯಕ್ಕೆ ಹೋಗ್ತಾ ಇದ್ರಂತೆ. ಎಲ್ಲ ಕಸ್ಟಮರ್ ಬಂದು ಆತನ ಕೇಳ್ತಾ ಇದ್ರಂತೆ, ಏನ್ರಿ ನಮಗೆ ಮೇನ್ ಭಾನುವಾರನೇ ಇರೋದು, ಭಾನುವಾರ ದಿನ ನೀವು ಯಾಕೆ ನೀವು ಬಂದ್ ಮಾಡ್ತಾ ಇರಾ? ಭಾನುವಾರ ದಿನ ಬಹಳ ನಿಮ್ಗೆ ಕಲೆಕ್ಷನ್ ಆಗುತ್ತಲ್ಲ ಅಂತ ಅವ್ರು ಕೇಳುವಾಗ ಅವ್ರು ಹೇಳಿದಂತ ಪ್ರಶ್ನೆ ಏನಂದ್ರೆ, ಆ ದಿನ ನಾನು ದೇವರ ಆಲಯಕ್ಕೆ ಹೋಗಿ ದೇವರನ್ನ ನಾನು ಗೌರವಿಸ್ತೇನೆ, ಸೊ ದೇವರು ನನ್ನನ್ನ ನಡೆಸುವನಾಗಿದ್ದಾನೆ ಅಂತ. ಹಲ್ಲೆಲೂಯಾ. ಇವತ್ತಿಗೂ ಕೂಡ ಅಮೆರಿಕದಲ್ಲಿ ಆ ಹೋಟೆಲ್ ಬಹಳ ಫೇಮಸ್ ಆಗಿದೆ ಅಂತ. ಕಾರಣ ಯಾಕೆ ಅಂದ್ರೆ ಅವರು ದೇವರನ್ನ ಗೌರವಿಸಿದರು, ದೇವರು ಅವರನ್ನ ಗೌರವಿಸಿದ್ದಾರೆ ಎಂಬುದಾಗಿ. ಆಮೇಲೆ ಹೇಳಿಲ್ಲ ಯಾರು. ಆ ದಿನ ಸಂಪೂರ್ಣ ನಮ್ಮ ಮನೆಗೆ ರಜೆ ತೆಗೆದುಕೊಳ್ಳುವುದು ಬಹಳ ಉತ್ತಮ. ಇವತ್ತು ಎಷ್ಟೋ ಜನ ಕುಟುಂಬದಲ್ಲಿ ಸಮಸ್ಯೆಗಳು ಜಗಳಗಳು ಬರಲಿಕ್ಕೆ ಕಾರಣ ಏನಂದ್ರೆ, ಸರ್ವೆಯಲ್ಲಿ ನಾವು ನೋಡುವಾಗ ಬಹಳ ಜನ ಹೆಚ್ಚು ಹೊರಗಡೆನೆ ಸಮಯ ಕಳೀತಾರೆ, ಕುಟುಂಬದಲ್ಲಿ ಸಮಯವನ್ನ ಕಳೆಯುವುದಿಲ್ಲ. ಅದಕ್ಕಾಗಿ ಕುಟುಂಬದಲ್ಲಿ ಅಸಮಾಧಾನ. ಕಳೀರಿ ಕುಟುಂಬದಲ್ಲಿ, ವಾರದಲ್ಲಿ ಒಂದು ದಿನ ಕುಟುಂಬಕ್ಕೆ ಸಮಯವನ್ನು ಕೊಡ್ರಿ, ವಿಶ್ರಾಂತಿ ತೆಗೆದುಕೊಳ್ರಿ. ಆ ದಿನ ಕುಟುಂಬವಾಗಿ ಸೇರಿ ಕರ್ತನನ್ನ ಆರಾಧನೆ ಮಾಡಿರಿ. ಹಲ್ಲೆಲೂಯಾ. ಹಾಗಾಗಿ ಈ ಪ್ರಶ್ನೆಗೆ ನಾವು ನೋಡ್ತಾ ಇದ್ದೇವೆ, ಆ ದಿನ ನಾವು ದೇವರನ್ನ ಆರಾಧಿಸುವುದೇ ಉತ್ತಮ.